ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಗುಣಮಟ್ಟದ ಹಾಲನ್ನು ತರಬೇಕು. ಪಟ್ಟಣದಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿರುವಂತಹ ರೈತರು ಗುಣಮಟ್ಟದ ಹಾಲು ಉತ್ಪಾದನೆಗೆ ಆದ್ಯತೆ ನೀಡಬೇಕು ಅಂತ ನಾಯಕನಹಟ್ಟಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಶ್ವೇತಾ ರವಿಕುಮಾರ್ ಹೇಳಿದರು. ಪಟ್ಟಣದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಶುಕ್ರವಾರ ನಡೆದಂತಹ ಸದಸ್ಯರು ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಸಹಕಾರ ಸಂಘಕ್ಕೆ ಹಾಲು ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದು ಈ ವರ್ಷ 25 ವರ್ಷಗಳನ್ನು ಪೂರೈಸಿದೆ. ನಂದಿನಿ ಉತ್ಪನ್ನವು ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಹೈನುಗಾರಿಕೆಯಲ್ಲಿ ತೊಡಗಿರುವ ಎಲ್ಲ ರೈತರು ಹಸುಗಳನ್ನು ಆರೋಗ್ಯವಾಗಿ ಕಾಪಾಡಿಕೊಂಡು ಪೌಷ್ಟಿಕ ಆಹಾರವನ್ನು ನೀಡುವ ಮೂಲಕ ಗುಣಮಟ್ಟದ ಹಾಲು ಉತ್ಪಾದನೆಗೆ ಆದ್ಯತೆ ನೀಡಬೇಕು ಅಂತ ತಿಳಿಸಿದರು. ಇದರಿಂದಾಗಿ ಸಹಕಾರ ಸಂಘವು ಅಭಿವೃದ್ಧಿಯತ್ತ ಸಾಗುತ್ತದೆ. 21,000ದಷ್ಟು ಲಾಭವನ್ನು ಗಳಿಸಿದೆ. ಪ್ಲಾಸ್ಟಿಕ್ ಕ್ಯಾನುಗಳಲ್ಲಿ ಹಾಲು ತರುವುದು ಬೇಡ ಅಂತ ನಮ್ಮ ಕಾರ್ಯಕಾರಿ ಮಂಡಳಿ ಒಪ್ಪಿಗೆ ಮೇರೆಗೆ 66 ಜನ ಉತ್ಪಾದಕರ ಸ್ಟೀಲ್ ಹಾಲಿನ ಕ್ಯಾನ್ಗಳನ್ನು ಉಚಿತವಾಗಿ ಸರಬರಾಜು ಮಾಡಲಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಶಿವಮೊಗ್ಗ ಹಾಲು ಒಕ್ಕೂಟದ ನಿರ್ದೇಶಕ ಬಿಸಿ ಸಂಜೀವಮೂರ್ತಿ, ಶಿವಮೊಗ್ಗ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕ ಎಂ ಪುಟ್ಟರಾಜು ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಟಿ ಮಂಜುಳಾ, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎನ್ ವಿಜಯಕುಮಾರ್ ಅವರು ಮಾತನಾಡಿದರು. ಈ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ವಿಶ್ವನಾಥ, ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರದ ಸಂಘದ ಅಧ್ಯಕ್ಷ ಜೆ ಆರ್ ರವಿಕುಮಾರ್, ನಿರ್ದೇಶಕರಾದ ಮುರುಗಯ್ಯ, ಡಿ ತಿಪ್ಪೇಸ್ವಾಮಿ ಮತ್ತು ಡಿಬಿ ಯೋಗೇಶ್, ಗಂಗಮ್ಮ, ಅಭಿಷೇಕ್ ಮತ್ತು ರುದ್ರಮುನಿ, ಕೆಟಿ ತಿಪ್ಪೇಸ್ವಾಮಿ ಮತ್ತು ವೀರಭದ್ರಪ್ಪ, ಸಿ ರಾಜಣ್ಣ, ಮುಖ್ಯ ಕಾರ್ಯನಿರ್ವಾಹಕಿ ಬಿಎಂ ಪ್ರೇಮ್ ರಾಜ್ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಈ ಒಂದು ಸಂಘ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಬಹಳಷ್ಟು ಹಾಲು ಬರ್ತಾ ಇತ್ತು. ಈಗ ಸ್ವಲ್ಪ ಗುಣಮಟ್ಟ ಆಗಿರ್ಬೋದು, ಇತರೆ ವಿಚಾರಗಳಲ್ಲಿ ಸ್ವಲ್ಪ ಕುಂಠಿತ ಆಗಿದೆ ಅಂತ ಅನಿಸುತ್ತೆ. ಇವತ್ತು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಏನಿದ್ರು ಉತ್ಪಾದಕರು ಇದನ್ನ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಮಾಡಬೇಕು. ಯಾಕೆಂದ್ರೆ ಖಾಸಗಿಯವರು ಇವತ್ತು ಸಂಸ್ಥೆಗಳನ್ನ ಒಂದು ಬೇಸಿಗೆ ಕಾಲದಲ್ಲೂ ಹಾಲು ಅವರಿಗೆ ಬೇಡಿಕೆ ಜಾಸ್ತಿ ಇದ್ದಾಗಲೂ ಅವು ಒಂಥರ ಅಣಬೆ ಥರ ಹುಟ್ಟಿದಂತವೆ, ಹಂಗೆ ಅಣಬೆ ಥರ ಸಾಯ್ತವೆ. ಆದರೆ ನಮ್ಮ ನಿರಂತರವಾಗಿ ನಮ್ಮ ಹಾಲು ಒಕ್ಕೂಟ ಏನಿದೆ ವರ್ಷದ 365 ದಿವಸಗಳು ಸಹ ಕಾರ್ಯನಿರ್ವಹಿಸುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಯಾವುದೇ ಒಂದು ಈಗ ಖಾಸಗಿಯವರು ಒಂದು ಮನ್ಮಾನಟ್ಟೆಯಲ್ಲಿ ಒಂದು ಪ್ರೈವೇಟ್ ಡೈರಿ ಇದೆ ಅಂದರೆ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಇವತ್ತೊಂದು 200 ಲೀಟರ್ ಕಳಸ ಮಾಡಿಸಿ ಅಂತಂದೇಳಿ. ಅವ್ರು ಅದೇ 200 ಲೀಟರ್ ಬಂದು ನೀವು 500 ಲೀಟರ್ ತಗೊಂಡೋದ್ರೆ ಅವ್ರು ತಗೊಳ್ಳೋದಿಲ್ಲ. ನಮ್ದು ಒಕ್ಕೂಟದಂಗಲ್ಲ. ನೀವು ಇವತ್ತೇನು ನಿಮ್ಮ ಸಂಸ್ಥೆ ಬೆಳಗ್ಗೆ ಸಾಯಂಕಾಲ 250 ಲೀಟರ್ ಬರ್ತಿದೆ, ಅದು 1000 ಲೀಟರ್ ಆದ್ರೂ ಸಹ ತಗೊಳ್ತಕ್ಕಂಥ ಶಕ್ತಿ ನಿಮಗೆ 15,000 ರೂಪಾಯಿಯನ್ನ ಸಹಾಯಧನವನ್ನು ನಮ್ಮ ಒಕ್ಕೂಟದ ವತಿಯಿಂದ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ರಬ್ಬರ್ ಮ್ಯಾಟ್, ಇವತ್ತೇನು ರಬ್ಬರ್ ಮ್ಯಾಟ್ ಖರೀದಿ ಮಾಡಿದ್ರೆ ಯಥೇಚ್ಛವಾಗಿ ಸರಿ ನಾವು ಬಡ್ಜೆಟ್ನಲ್ಲಿ ಇಟ್ಟಿದ್ದೀವಿ. ನಿಮ್ಮ ಬೇಡಿಕೆ ಇರ್ತಕ್ಕಂಥ ಯಾರಾದರೂ ನೀವು ಬೇಡಿಕೆಯನ್ನು ಕೊಟ್ಟರೆ ಕಾರ್ಯದರ್ಶಿಗಳ ಮೂಲಕ ನಮ್ಮ ಅಧಿಕಾರಿಗಳು ಅದು ಸಪ್ಲೈ ಮಾಡ್ತಾರೆ. ಅದಕ್ಕೆ ನಾವು 30% ಸಹಾಯಧನವನ್ನು ನಾವು ಅದು ಕಟಾವು ಮಾಡಿ ಉಳಿದ ಹಣವನ್ನು ನಿಮ್ಮ ಮೂಲಕ ಪಡೆದು ನಾವು ಆ ಒಂದು ರಬ್ಬರ್ ಮ್ಯಾಟನ್ನು ಕೊಡ್ತಕ್ಕಂಥದ್ದು. ಮತ್ತು 5 ವರ್ಷಕ್ಕಿಂತ 10 ಹಸು ಆ ಥರ ಇರ್ತಕ್ಕಂಥವ್ರು ಹಾಲು ಕರಿಯೋದು ಕಷ್ಟ ಆಗುತ್ತೆ. ಕೈಯಲ್ಲಿ ಹಾಲು ಕರಿಬೇಕಂದ್ರೆ ಸ್ವಲ್ಪ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಕರಿಬೇಕಂದ್ರೆ ಕಷ್ಟ ಆಗುತ್ತೆ. ಅಂಥವ್ರಿಗೆ ಮಿಲ್ಕ್ ಮಿಷಿನ್ಗಳು ಬಂದಿವೆ, ಹಾಲು ಕರಿತಕ್ಕಂಥ ಮಿಷಿನ್ಗಳು. ಅದನ್ನು ಖರೀದಿ ಮಾಡಿದರೆ ನಮ್ಮ ಒಕ್ಕೂಟದಿಂದ 20,000 ಸಹಾಯಧನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅಗತ್ಯತೆ ನೋಡ್ಕೊಂಡು ಅದು ಒಂದು ನಮ್ಮೊಂದು ಇದು ಮಾಡಿದ್ವಿ, ಇಷ್ಟು ಲೀಟರ್ ಬರಬೇಕು, ಇಷ್ಟು ಲೀಟರ್ ಹಾಕಬೇಕು ಅಂತಂದು ಅದನ್ನು ನೋಡ್ಕೊಂಡು ಅದು ಕೊಡ್ತಕ್ಕಂಥ ಸೌಲಭ್ಯವನ್ನು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪ್ನಿಯವರಿಗೆ ಇನ್ಸೂರೆನ್ಸ್ ಕೊಟ್ಟಿದ್ದೀವಿ. ಇದು ಡೆತ್ ಆದ 6ನೇ ದಿನದಿಂದನೇ ಕೂಡ ಈ ಒಂದು ಇನ್ಸೂರೆನ್ಸ್ ಕವರ್ ಆಗುತ್ತೆ ಅಂತ. ಇದು ಅತ್ಯುತ್ತಮ ಪ್ರೋಗ್ರಾಮ್ ಅಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂದ್ರೆ ಈ ನಾನು ಎಷ್ಟೋ ಸರಿ ನೋಡಿದ್ದೀನಿ, ವೇಟಿಂಗ್ ಪೀರಿಯಡ್ 15 ದಿನ ಇರುತ್ತೆ, 30 ದಿನ ಇರುತ್ತೆ, 14ನೇ ದಿನ ಹಸು ಸುತ್ತೋಗ್ಬಿಟ್ಟಿರುತ್ತೆ. 50,000ರಿಂದ 70,000 ಈಗ 1 ಲಕ್ಷ ಹಸು ಲಾಸ್, ರೈತರಿಗೆ ಲಾಸ್ ಆಗುತ್ತೆ, ಡೆತ್ ಆಗುತ್ತೆ. ಈ ಒಂದು ಕಾರ್ಯಕ್ರಮ ತಂದಿರೋದಕ್ಕೆ ಹೊಸ ಬಾಡಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲರೂ ಕೂಡ ಇದನ್ನು ಸ್ಮರಿಸಬೇಕು. ಮೊನ್ನೆ ಕೂಡ ದೇವರಲ್ಲಿ ಹೇಳ್ತಾ ಇದ್ದಾರೆ, ಸರ್ ಈ ತರ ಹಸು ಒಂದ್ ಸ್ವಲ್ಪ ಸೀರಿಯಸ್ ಆಗಿದೆ, ಡೆತ್ ಆಗಿದೆ. ನನಗೆ ಗೊತ್ತಿರಲಿಲ್ಲ ವಿಚಾರ.
3 ದಿನಕ್ಕೆ ಅಂತ. ನನಗೆ ಬಹಳ ಸಂತೋಷ ಆಯ್ತು ಈ ಒಂದು ವಿಚಾರ ಕೇಳಿ. ಇಲ್ಲ ಮೇಡಮ್, ನನಗೆ ಗೊತ್ತಿರಲಿಲ್ಲ, ನೆನ್ನೆ ಹೇಳಿದ್ರು ಆ ಥರ. ಈ ಒಂದು ನೀವೆಲ್ಲರೂ ಸ್ಮರಿಸ್ಬೇಕು. ಈಗಾಗಲೇ ಇವ್ರು ಕೇಳಿದ್ರು, ಈಗ ನಾವು ಒಂದು ಅಂಗಡಿಗೆ ಹೋದ್ರೆ ಸೋನಿ ಟಿವಿನೇ ತಗೋಬೇಕಂತೀವಿ. ಬೇರೆ ಟಿವಿ ತಗೋಬಹುದು, ಬೇರೆ ಟಿವಿ 100 ಟಿವಿ ಇರ್ತವೆ. ನಾವು ನಂದಿನಿ ಬ್ರ್ಯಾಂಡೇ ಯಾಕೆ ಅಂತಂದ್ರೆ ನಾವು ಎಲ್ಲೋ ಕಾಂಪ್ರಮೈಸ್ ಆಗಿಲ್ಲ. ಈಗ ಸರ್ ಹೇಳ್ದಂಗೆ 3.5 ಡಿಗ್ರಿ ಬರಲೇಬೇಕು. ಅವರು 2 ಬಂದ್ರು ತಗೊಂತಾರೆ. ಇವಾಗ ಒಂದು ಟಿವಿ ಹೋದಾಗ ಸೋನಿ ಟಿವಿ ಅಂದ್ರೆ ಕೇಳೋದು ಅನುಭವನೇ ಬೇರೆ ಇರುತ್ತೆ, ನೋಡೋ ಅನುಭವನೇ ಬೇರೆ ಇರುತ್ತೆ. ಮಾಮೂಲಿ ಟಿವಿ, ಲೋಕಲ್ ಟಿವಿ ನೋಡೋ ಅನುಭವನೇ ಬೇರೆ ಇರುತ್ತೆ, ಕೇಳೋ ಅನುಭವನೇ ಬೇರೆ ಇರುತ್ತೆ. ಯಾಕೆ ಹಾಕ್ಬೇಕು ಅಂತಂದ್ರೆ ಯಾವುದೇ ರೀತಿಯಾದ ಗುಣಮಟ್ಟ ಇಷ್ಟೆಲ್ಲ ಚೆನ್ನಾಗಿ ನಡ್ಕೊಂಡ್ ಬರೋದ್ರಿಂದ ನಮ್ಮ ಎಲ್ಲ ಕ್ಯಾಂಪ್ಗಳು ಒಳ್ಳೆ ಪಟ್ಟಣ ಪಂಚಾಯತಿ ಸದಸ್ಯರು, ಪಟ್ಟಣ ಪಂಚಾಯತಿ ಅಧ್ಯಕ್ಷರುಗಳಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ 2024 ಹಾಗೂ ಪಶುವೈದ್ಯರಾದಂತಹ ಪಶುವೈದ್ಯರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ 2024 ಹಾಗೂ 25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಂಗವಾಗಿ ಈ ಸಂಘವು 2001ರಲ್ಲಿ ಆರಂಭವಾಗಿ ಸತತ 5 ವರ್ಷಗಳ ಕಾಲ ಹಾಲು ಉತ್ಪಾದನೆ ಮಾಡುವ ವಿಷಯದಲ್ಲಿ ಹಾಗೂ ಹೆಚ್ಚು ಹಾಲು ಸಂಗ್ರಹ ಮಾಡುವ ವಿಷಯದಲ್ಲಿ ಅತ್ಯುತ್ತಮವಾದಂತಹ ಸಂಘ ಎಂದು ಬಹುಮಾನವನ್ನು ಗಳಿಸಿರುವುದು ಒಂದು ಹೆಮ್ಮೆಯ ವಿಷಯವಾಗಿದೆ. ಹಾಗೂ ಈ ಸಂಘವು ಹಾಲು ಗುಣಮಟ್ಟ ಉತ್ತಮವಾಗಿದ್ದು ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಇದು ಸಂಘದ ಸದಸ್ಯರಿಗೆ ಹಲವಾರು ಉಪಯೋಗವನ್ನು ಕೂಡ ಮಾಡಿದೆ. ಹಾಲು ಉತ್ಪಾದಕರಿಗೆ ಹಾಲು ಕರೆಯುವ ಯಂತ್ರ ಹಾಗೂ ಮೇವು ಕತ್ತರಿಸುವ ಯಂತ್ರವನ್ನು ರಿಯಾಯಿತಿ ದರದಲ್ಲಿ ನೀಡುತ್ತಿದ್ದು, ಸಂಬಂಧಪಟ್ಟ ನಿರ್ದೇಶಕರು ಇನ್ನೂ ಹೆಚ್ಚಿನ ಯಂತ್ರಗಳನ್ನು ಹಾಗೂ ರೈತರಿಗೆ ಹಾಲು ಉತ್ಪಾದನಾ ಸಂಘದವರಿಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಟ್ಟು ಆರೋಗ್ಯ ವಿಮೆಯ ವಿಷಯದಲ್ಲೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದು, ಎಲ್ಲ ರೀತಿಯಲ್ಲೂ ಸದಸ್ಯರಿಗೂ ಹಾಗೂ ಹಾಲು ಉತ್ಪಾದನಾ ಸಂಘಕ್ಕೆ ಅನೇಕ ಸಹಾಯವನ್ನು ಮಾಡುತ್ತಾರೆ.